ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದು ಹೊಸ ಅಪ್ಡೇಟ್ ಅಂಡ್ ಎಲ್ಲರಿಗೂ ಖುಷಿ ಪಡುವಂತ ಒಂದು ಅಪ್ಡೇಟ್ ಬಂದಿದೆ. APL ರೇಷನ್ ಕಾರ್ಡ್ ಇದ್ರೂ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಸೊ APL ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಕೊಡ್ತಾ ಇರ್ಲಿಲ್ಲ. ಇವಾಗ ಏನೋ ಹೊಸ ರೂಲ್ಸ್ ಇದು ಅಂತ ಕೇಳಬಹುದು ನೀವು. ಹೌದು, ಕೆಲವೊಂದು ವಿಚಾರಗಳ ಬಗ್ಗೆ ಈಗ ಗವರ್ಮೆಂಟ್ ನಮ್ಗೆ ಕ್ಲಾರಿಟಿನ ಕೊಟ್ಟಿದೆ. ಆ ಕ್ಲಾರಿಟಿನ ನಿಮ್ಗೂ ನಾನು ಕೊಡ್ತೀನಿ. ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ವಿಚಾರದಲ್ಲಿ ಒಂದು ಕ್ವಿಕ್ ಅಪ್ಡೇಟ್ ನ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇನ್ಫಾರ್ಮೇಶನ್ ಗಳು ಮಿಸ್ ಆದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಗಳು ಶುರುವಾಗುತ್ತೆ. ಸೊ ಮ್ಯಾಟರ್ ಏನು ಅಂತ ಅಂದ್ರೆ, ಈಗ APL ಕಾರ್ಡ್ ಇದ್ದವ್ರಿಗೂ ಗೃಹಲಕ್ಷ್ಮಿ ಹಣ ಬರುತ್ತೆ. ಅದೆಂಗೆ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಸೊ ಈಗ ಮೊದ್ಲಿಂದನೂ ನಮ್ದು APL ಕಾರ್ಡೇ ಇದೆ, ನಾವ್ ಇಷ್ಟ ದಿನ ಗೃಹಲಕ್ಷ್ಮಿಗೆ ಅರ್ಜಿನೂ ಹಾಕಿರ್ಲಿಲ್ಲ, ಹಾಗಾದ್ರೆ ನಮ್ಗಳಿಗೆ ಬರುತ್ತಾ, ಇವಾಗ ಅರ್ಜಿ ಹಾಕ್ಬೋದಾ ನಾವು ಅಂತ ಕೇಳ್ಬೋದು ನೀವು. ಗೃಹಲಕ್ಷ್ಮಿಗೆ ಅರ್ಜಿ ಹಾಕಕ್ಕೆ ಯಾವ್ದೂ ಕೊನೆ ದಿನಾಂಕ ಅಂತ ಎಲ್ಲೂ ಅನೌನ್ಸ್ ಮಾಡಿಲ್ಲ. ನೀವು ಯಾವತ್ ಬೇಕೋ ಅದನ್ನ ಮಾಡ್ಕೋಬಹುದು, ಯುಟಿಲೈಸ್ ಮಾಡ್ಕೋಬಹುದು. ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಅನ್ನೋದು ಇಲ್ಲ. ಆದ್ರೆ ಯಾವ APL ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಈ ಇದು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಲ್ಲಿ ಒಂದು ಕ್ಲಾರಿಟಿನ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಿಮಗೆ ಗೊತ್ತಿರೋ ಹಾಗೆ BPL ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ, ಮತ್ತೆ BPL ಕಾರ್ಡ್ ನ APL ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿದೆ. ತಿಂಗಳ ಇಷ್ಟಿಷ್ಟು ಲಕ್ಷ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೊಂತಾನೆ ಬರ್ತಾ ಇದೆ ಗೌರ್ಮೆಂಟ್. ಆದ್ರೆ ಈಗ ಈ BPL ಇಂದ APL ಗೆ ಕನ್ವರ್ಟ್ ಆಗಿರುವಂತ ಕಾರ್ಡ್ಗಳಿದಾವೆ ನೋಡಿ. ಸೊ ಇಂಥವ್ರಿಗೆ ಒಂದು ಮಾನದಂಡನ ಕಂಪಲ್ಸರಿಯಾಗಿ ಇಟ್ಟಿದ್ದಾರೆ. ಇಫ್ ಇನ್ ಕೇಸ್ ಆ ಒಂದೇ ಒಂದು ರೂಲ್ಸ್ ಅಲ್ಲಿ ನಿಮ್ದೇನಾದ್ರೂ ಕಾರ್ಡು ವರ್ಗಾವಣೆ ಆಗಿದೆ ಅಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಅದನ್ನ ಬಿಟ್ಟು ಬೇರೆ ಯಾವ್ದೋ ಒಂದು ನಾವು ನಮ್ಮ ಮನೇಲಿ ಜಮೀನಿದೆ ಅದಿದೆ ಅಂತ ಎಲ್ಲ ಇದ್ದು ಒಂದು ಮಾನದಂಡದಿಂದ ಬಚಾವಾಗಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಸೊ ಬೇಸಿಕಲಿ ಈಗ BPL ಕಾರ್ಡ್ಗಳಿಗೆ ಈಗ ಕೇಂದ್ರ ಸರ್ಕಾರದಿಂದ 14 ರೂಲ್ಸ್ ಇದೆ, ರಾಜ್ಯ ಸರ್ಕಾರದಿಂದ 4 ರೂಲ್ಸ್ಗಳು ಇರುವಂತದ್ದು. ಸೊ ಎರಡನ್ನೂ ಕನ್ಸಿಡರ್ ಮಾಡ್ಬಿಟ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಈಗ ವಿಚಾರ ಏನು ಅಂತ ಅಂದ್ರೆ, ಗೌರ್ಮೆಂಟ್ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡಿತ್ತು. 1,20,000 ಒಳಗಡೆ ನಿಮ್ಗೆ ವರ್ಷದ ಆದಾಯ ಇರಬೇಕು, ಮತ್ತೆ ನೀವು ಇಷ್ಟು ಜಮೀನ್ ಇಟ್ಕೊಂಡಿರ್ಬಾರ್ದು, ಮತ್ತೆ ನಿಮ್ಗೆ ಕಾರ್ಗಳಿರ್ಬಾರ್ದು, ಅದು ಇದು ಅಂತ ಹೇಳ್ಬೋದು ಒಂದಷ್ಟು ರೂಲ್ಸ್ ಗಳನ್ನ ಮಾಡಿ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, GST ಪೇಯರ್ ಮತ್ತೆ ಟ್ಯಾಕ್ಸ್ ಪೇಯರ್ ಗಳಿದ್ರು ನಾವು ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಕೂಡ ಅದ್ರ ಬಗ್ಗೆನೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಇಲ್ಲಿ ಏನಾಯ್ತು, ಕೆಲವೊಂದಷ್ಟು ರೇಷನ್ ಕಾರ್ಡ್ಗಳು GST ಪೇಯರ್ ಇರ್ತಾರೆ, ಕೆಲವೊಂದಷ್ಟು ಜನ GST ಪೇಯರ್ಗಳು ಇಲ್ಲ. ಏನ್ ಮಾಡಿದರೆ, ಕೆಲವೊಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಅಂತವ್ರನ್ನ ವರ್ಗಾವಣೆ ಮಾಡಿದ್ದಾರೆ APL ಕಾರ್ಡ್ಗಳಿಗೆ. ರೇಷನ್ ಡಿಪೋಗಳ ಮುಂದೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರೋದು, ವರ್ಗಾವಣೆ ಆಗಿರೋದು ಪ್ರತಿಯೊಂದನ್ನು ತಿಂಗಳ ಅಪ್ಡೇಟ್ ಮಾಡಿ ನೋಟಿಸ್ ಬೋರ್ಡ್ ಅಲ್ಲಿ ಸ್ಟಿಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಬಹಳಷ್ಟು ಬಾರಿ ಹೇಳಿದೀನಿ, ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು. ಇವತ್ತು ಹೇಳ್ತಾ ಇದ್ದೀನಿ, ಈಗ ರೇಷನ್ ಇಸ್ಕೊಳ್ಳೋಕೆ ಡಿಪೋಗಳ ಮುಂದೆ ಹೋಗಿರ್ತೀರಾ, ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮತ್ತೆ ವರ್ಗಾವಣೆ ಆಗಿರುವಂತ ಪಟ್ಟಿನ ಅಂಟಿಸಿರ್ತಾರೆ, ಮತ್ತೆ ಅದರಲ್ಲಿ ರೀಸನ್ ನ ಕೂಡ ಹಾಕಿರ್ತಾರೆ, ಏನಕ್ಕೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಏನಕ್ಕೆ ವರ್ಗಾವಣೆ ಮಾಡಿದೀವಿ ಅಂತ. ಎರಡು ವಿಚಾರನ ಗಮನ ಇಟ್ಕೊಂಡು ನೋಡ್ಕೊಳ್ಳಿ, ಏನಾಗಿದೆ ನಿಮ್ಮ ಕಾರ್ಡು ಅಂತ ಹೇಳಿ ನಿಮ್ಗೆ ನಿಮ್ಮ ರೇಷನ್ ಡಿಪೋಗಳಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಕ್ರೈಟೀರಿಯಾದ ಮಧ್ಯೆ APL ಅವ್ರಿಗೆ ಗೃಹಲಕ್ಷ್ಮಿ ಹಣ ಹೆಂಗೆ ಬರುತ್ತೆ ಅಂತ ಕೇಳ್ತಾ ಇದ್ರೆ ನೀವು ಪ್ರಶ್ನೆಗೆ, ಎಲ್ಲಾ ನೀವು ಸೈಟ್ ಆದ್ರೂ ಇಟ್ಕೊಳ್ಳಿ, ಕಾರ್ ಆದ್ರೂ ಇಟ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಿಮಗೆ ಒಂದೇ ಒಂದು ರೂಲ್ಸ್ ಇಂದ ನೀವು ಬಚಾವಾಗ್ಬೋದು. ಏನು ಅಂದ್ರೆ, ನೀವು ಟ್ಯಾಕ್ಸ್ ಪೇಯರ್ ಅಲ್ಲ, ನಾವು GST ಪೇಯರ್ ಅಲ್ಲ ಅಂತ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗ್ತಾ ಇದೆ. ನಿಮ್ಮ ಕಾರ್ಡ್ ಏನಾದ್ರೂ ನೀವು GST ಪೇಯರ್ ಅಂತ ಹೇಳಿ ಕ್ಯಾನ್ಸಲೇಷನ್ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ. ಇದು ಒಂದೇ ಮಾನದಂಡನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಜಮೀನ್ ಇಟ್ಕೊಂಡಿರೋರು, ಕಾರ್ ಇಟ್ಕೊಂಡಿರೋರು, ಅವ್ರಿಗೆ ಏನೋ ತೊಂದರೆ ಇಲ್ಲ, APL ವರ್ಗಾವಣೆ ಆಗಿದ್ರು ನಿಮ್ಗೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಇದು ಒಂದೇ ಒಂದು ರೂಲ್ಸ್ ನ ನೀವೇನಾದ್ರೂ ಬ್ರೇಕ್ ಮಾಡಿದ್ರೆ, GST ಟ್ಯಾಕ್ಸ್ ಪೇಯರ್ ಆಗಿದೆ, ನಿಮ್ಗೆ ಕ್ಯಾನ್ಸಲ್ ನ ಪರ್ಮನೆಂಟ್ ಆಗಿ ಮಾಡ್ಬಿಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಈಗ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ನಾವ್ ಇಷ್ಟ ದಿನ ಏನ್ ಅನ್ಕೊಂಡ್ವಿ, BPL ಇಂದ APL ಗೆ ಕನ್ವರ್ಟ್ ಆಗಿರುವಂತ ಕಾರ್ಡ್ ಗಳಿಗೆ ರೇಷನ್ ಡಿಪೋಗಳಲ್ಲಿ ರೇಷನ್ ಕೊಡೋದಾಗ್ಲಿ, ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ಯಾವ್ದು ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ. ಈಗ ಇವ್ರಿಗೂ ಬರುತ್ತೆ, ಬಟ್ ಇದು ಒಂದು ರೂಲ್ಸ್ ಇಂದ ಕೆಲವೊಂದಷ್ಟು ಜನನ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಮಾಹಿತಿ ಬಂದಿರುವಂತದ್ದು. ಸೊ ಯಾರಿಗೆಲ್ಲ ಬಂದಿಲ್ಲ, ಇನ್ನು ಬರ್ತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದೀರಾ, ಸೊ ನಿಮ್ಗಳಿಗೆ ಅಪ್ಡೇಟು.
ನಿಮ್ಮ ಕಾರ್ಡು ಯಾವ್ದೋ ನಂದು GST ಪೇಯರ್ ಇಲ್ಲ, ಆದ್ರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ವರ್ಗಾವಣೆ ಮಾಡಿದ್ದಾರೆ ಅಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗುತ್ತೆ. ಇಫ್ ಇನ್ ಕೇಸ್ ನಾನು GST ಪೇಯರ್ ಅಂತ BPL ಇಂದ APL ಗೆ ನನ್ನ ವರ್ಗಾವಣೆ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಸೊ ಇದು ಒಂದೇ ರೂಲ್ಸ್ ನ ಇಟ್ಕೊಂಡು ಇಷ್ಟು ಮಾಡ್ತಾ ಇದ್ದಾರೆ. ಸೊ ಇವಾಗ ಗೃಹಲಕ್ಷ್ಮಿದು ಮಿಕ್ಕಿರುವಂತ ಪೆಂಡಿಂಗ್ ಅಮೌಂಟ್ ಗಳನ್ನ ಕೊಡ್ತೀವಿ ಕೊಡಲ್ಲ ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಬಂದಿಲ್ಲ. ಯಾವತ್ ಕೊಡ್ತೀವಿ, ಇವತ್ತ ಕೊಡ್ತೀವಾ, ಏನ್ ಮಾಡ್ತೀವಿ, ಬಾಕಿ ಉಳ್ಕೊಂಡಿರೋ ಫೆಬ್ರವರಿ ಮಾರ್ಚ್ ಯಾವಾಗ ಕೊಡ್ತೀವಿ ಅದ್ರ ಬಗ್ಗೆನೂ ಸದ್ಯಕ್ಕೆ ಮಾಹಿತಿ ಇಲ್ಲ. ಸೊ ಒಂದು ವರ್ಗಾವಣೆ ಆಗಿರೋರ್ಗಂತೂ ಈ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಚಿಂತೆ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದಾಗೆ ರೇಷನ್ ಡಿಪೋಗಳ ಮುಂದೆ ಹೋಗಿ ದಯವಿಟ್ಟು ನೋಟಿಸ್ ಬೋರ್ಡ್ ನ ಒಂದ್ಸತಿ ಗಮನಿಸ್ಕೊಂಡು ಬನ್ನಿ. ನಿಮ್ಗೆ ಅಲ್ಲೂ ಕೆಲವೊಂದಷ್ಟು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಗುಡ್ ನ್ಯೂಸ್. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ, ಕನ್ಫ್ಯೂಷನ್ಸ್ ನ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಒಂದು ರಿಲೀಫ್ ಸಿಕ್ಕಿದೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋರ್ಗೆ. ಅಂಡ್ 24ನೇ ಕಂತಿನ ಹಣ ಬಹುಶಃ ಕಡೆ ಎಲ್ಲ ಮಹಿಳೆಯರಿಗೂ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನ ಯಾರಿಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಮರಿಬೇಡಿ ಯಾವ ಜಿಲ್ಲೆ ಅಂತಾನು ಕೂಡ ತಿಳಿಸಿ. ಸೊ ನೋಡೋಣ ನೆಕ್ಸ್ಟ್ ಏನಾದ್ರೂ ಈ ಜಿಲ್ಲೆಗಳಿಗೆ ನಾವು ಬಂದಿಲ್ಲ, ಕೊಟ್ಟಿಲ್ಲ ಹಣನ ನಾವು ವರ್ಗಾವಣೆ ಮಾಡ್ತೀವಿ ಆದಷ್ಟು ಬೇಗ ಅಂತ ಏನಾದ್ರು ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ಬಿಕಾಸ್ ವಿಡಿಯೋಸ್ ನೀವು ನೋಟಿಫಿಕೇಶನ್ಸ್ ನ ಮಿಸ್ ಮಾಡ್ಕೊಬಾರ್ದು ಅಂತ ಅಂದ್ರೆ ಬೆಲ್ ಐಕಾನ್ ಒತ್ತಿಟ್ರೆ ನಿಮ್ ಫೋನಿಗೆ ಒಂದು ಅಲರ್ಟ್ ಬರುತ್ತೆ. ಅವಾಗ ವಿಡಿಯೋಸ್ ಯಾವ್ದೇ ಇದ್ರು ಇಮಿಡಿಯೇಟ್ ಆಗಿ ನೀವು ಚೆಕ್ಔಟ್ ಮಾಡ್ಕೋಬಹುದು. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.